ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ. ಸಹೋದರನನ್ನ ಅಖಾಡಕ್ಕಿಳಿಸಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಶಾಸಕರಾಗಿದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈಗ ಚನ್ನಪಟ್ಟಣ ಖಾಲಿ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಯಾರನ್ನ ಕಣಕ್ಕಿಳಿಸುವುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಇದೆ. ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರನ್ನು ಕಣಕ್ಕಿಳಿಸಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾಳೆ ಕ್ಷೇತ್ರದ ಹಲವು ದೇಗುಲಗಳಿಗೆ ಭೇಟಿ ಕೊಡ್ತಾ ಇದ್ದಾರಂತೆ ಡಿಕೆ ಶಿವಕುಮಾರ್. ಜನರ ನಾಡಿ ಮಿಡಿತವನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಡಿಕೆ ಸುರೇಶ್ ಸ್ಪಷ್ಟವಾಗಿ ಹೇಳಿದ್ರು, ಚನ್ನಪಟ್ಟಣದಲ್ಲಿ ನಾನು ಅಭ್ಯರ್ಥಿ ಆಗೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆಯಲ್ಲಿ ಸೋಲುಂಡ ಬಳಿಕ ಮಾತನಾಡಿದಂಥ ಡಿಕೆ ಸುರೇಶ್, ನಾನು MLC ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದರು. ಇನ್ನೊಂದು ಕಡೆ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಅಥವಾ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರಾ? ಈ ಚರ್ಚೆ ನಡೆದಿರುವಾಗಲೇ ಕಾಂಗ್ರೆಸ್ನಿಂದ ಡಿಕೆ ಸುರೇಶನ್ನು ಮನವೊಲಿಸಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಿಕ್ಕೆ ಯೋಚನೆಯನ್ನು ಮಾಡಲಾಗ್ತಾ ಇದೆ. ಇದೀಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಡಿಕೆ ಸುರೇಶ್ ಹೇಳ್ಕೊಂಡಿದ್ದಾರೆ, ನಾನು ಯಾವ ಚುನಾವಣೆಯೂ ಸ್ಪರ್ಧೆ ಮಾಡೋದಿಲ್ಲ ಅಂತ. ಈಗ DKಶಿ ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಆರಂಭ ಮಾಡಿದ್ದಾರೆ. ಹಾಗಾದರೆ ಡಿಕೆ ಸುರೇಶ್ ಮನವೊಲಿಸೋದು ಇಲ್ಲಿ ಪಕ್ಕಾನಾ ಅಂತ? ದಶರಥ, ಲೋಕಸಭಾ ಚುನಾವಣೆಯಲ್ಲಿ ಪರಾಭವಗೊಂಡ ನಂತರ ಈಗ ಡಿಕೆ ಸುರೇಶ್ ಅವರು ಒಂದು ಕಡೆ ತಟಸ್ಥ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಮುಂದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನೀವು ಸ್ಪರ್ಧೆಯನ್ನ ಮಾಡ್ತೀರಾ, ಅದಕ್ಕೆ ತಯಾರಾಗ್ತಿದ್ದೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕಿದಾಗಲೂ ಕೂಡ ನಾನು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಆದ್ರೆ ಡಿಕೆ ಸುರೇಶ್ ಅವರನ್ನ ಅಲ್ಲಿ ಸ್ಪರ್ಧೆಗೆ ಇಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಕೂಡ ಸಹೋದರನಿಗೆ ರಾಜಕೀಯ ಮರುಹುಟ್ಟನ್ನ ಕೊಡಬೇಕು. ಈಗ ಲೋಕಸಭಾ ಚುನಾವಣೆಯಲ್ಲಿ ಸೋತು ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ಕೊಂಡು ರಾಜ್ಯ ಸಚಿವ ಸಂಪುಟದಲ್ಲಿ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಚಿಂತನೆ, ಆಲೋಚನೆ ಡಿಕೆ ಶಿವಕುಮಾರ್ ಅವರಲ್ಲಿದೆ. ಹಾಗಾಗಿ ನಾಳೆ ಚನ್ನಪಟ್ಟಣದ ಹಲವು ಟೆಂಪಲ್ ರನ್ ಅನ್ನ ಇಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಇಡೀ ಕ್ಷೇತ್ರಾದ್ಯಂತ ಇರುವಂತಹ ಹಳ್ಳಿಗಳಲ್ಲಿರುವಂತಹ ನಾಳೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ದೇವಸ್ಥಾನಗಳ ನೆಪದಲ್ಲೇ ಸಹೋದರನ ಒಂದು ಸ್ಪರ್ಧೆಗೆ ಅಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಅನ್ನುವಂಥದ್ದನ್ನ ಅರಿಯುವಂತ ಒಂದು ಪ್ರಯತ್ನವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ತಾರೆ. ಸೊ ಹಾಗಾಗಿ ನಾಳೆ ಸುಮಾರು 12-14 ದೇವಸ್ಥಾನಗಳಿಗೆ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಒಂದೇ ದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ದೇವಸ್ಥಾನಗಳ ಪ್ರತಿ ಗ್ರಾಮಗಳಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ದೇವಸ್ಥಾನಗಳ ನೆಪದಲ್ಲೇ ಅಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅನ್ನುವಂಥದ್ದನ್ನ ಅರಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಆ ಜನರ ನಾಡಿ ಮಿಡಿತವನ್ನ ಅರಿತು ಅಲ್ಲಿ ಡಿಕೆ ಸುರೇಶ್ ಅವರನ್ನ ಸ್ಪರ್ಧೆಗೆ ಇಳಿಸ್ಬೇಕಾ ಅಥವಾ ಬೇರೊಬ್ಬರನ್ನ ಅಲ್ಲಿ ಕಣಕ್ಕಿಳಿಸ್ಬೇಕಾ ಅನ್ನುವಂತಹ ತೀರ್ಮಾನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ. ಆ ಕಾರಣಕ್ಕೆ ನಾಳೆ ಇಡೀ ಚನ್ನಪಟ್ಟಣದಲ್ಲಿ ಅವರು ಪ್ರವಾಸವನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಬಹುದು ಅನ್ನುವಂತ ಚರ್ಚೆಗಳು ಶುರುವಾಗಿದೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಕಣಕ್ಕಿಳಿಸುವಂತಹ ಆಲೋಚನೆ JDS ಕಡೆಯಿಂದ ನಡೀತಾ ಇದೆ. ಯಾಕೆಂದ್ರೆ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಕೊಡ್ಬಾರ್ದು, ಮೈತ್ರಿ ಇದ್ರೂ ಕೂಡ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಆಲೋಚನೆ ದೇವೇಗೌಡರ ಕುಟುಂಬದಲ್ಲಿ ಇದೆ. ಹಾಗಾಗಿ CP ಯೋಗೇಶ್ವರ್ ಒಂದು ಕಡೆ ಹೇಗಿದ್ರು ಕುಮಾರಸ್ವಾಮಿ ಅವರಿಗೆ ಸಹಕಾರವನ್ನ ಮಾಡಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ, ನನಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನನಗೆ ಕೊಡಿಸ್ತಾರೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಯೋಗೇಶ್ವರ್ ಅವರು ಇಟ್ಕೊಂಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಕೂಡ ಬದಲಾವಣೆಗಳಾಗಬಹುದು. ಒಂದ್ ವೇಳೆ CP ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಯಾರೇ ನಿಂತರು ಅವರ ವಿರುದ್ಧವಾಗಿ ಡಿಕೆ ಸುರೇಶ್ ಅವರನ್ನ ನಿಲ್ಲಿಸುವಂತ ಒಂದು ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.